ಬಳ್ಳಾರಿ ಜೈಲಿಗೆ ದರ್ಶನ್ ಪರ ವಕೀಲರು ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಅಷ್ಟೇ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರಿಗೆ ಕರೆಯನ್ನ ಮಾಡಿದ್ರು. 5 ನಿಮಿಷಗಳ ಮಾತುಕತೆಯನ್ನಾಡಿದ್ರು. ಚಾರ್ಜ್ ಶೀಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೇಲ್ ಅರ್ಜಿ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಮಾತುಕತೆಯಾಗಿತ್ತು. ಈಗ ದರ್ಶನ್ ಅವರನ್ನ ನೇರವಾಗಿ ಭೇಟಿ ಆಗ್ತಾ ಇದ್ದಾರೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು. ಈ ಸಂದರ್ಭದಲ್ಲಿ ಹೊರಗಾಗ್ತಾ ಇರುವಂತಹ ಬೆಳವಣಿಗೆಗಳು, ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆ, ಬೇಲ್ ವಿಚಾರದ ಬಗ್ಗೆ ಮತ್ತೊಮ್ಮೆ ಮುಖಾಮುಖಿ ಮಾತನಾಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ನಿನ್ನೆ ಅಷ್ಟೇ ಫೋನ್ನಲ್ಲಿ ಇಬ್ಬರ ನಡುವೆ ಮಾತುಕತೆ ಆಗಿತ್ತು. ಇವತ್ತು ವಿಜಯಲಕ್ಷ್ಮಿ ಅವರು ನೇರವಾಗಿ ಭೇಟಿ ಆಗ್ತಿದ್ದಾರೆ. ಎಷ್ಟು ಗಂಟೆಗೆ ಬರ್ತಾರೆ, ಏನೆಲ್ಲ ಮಾತುಕತೆ ಆಗಬಹುದು ಅಂತ ಹೇಳಿ? ಪ್ರೇಮ್ ಕುಮಾರ್, ಜೈಲಿನ ನಿಯಮಾವಳಿ ಪ್ರಕಾರ ಸದ್ಯಕ್ಕೆ 4:30ರಿಂದ 5:30ವರೆಗೂ ಸಹಿತ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳ ಭೇಟಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದರ ಭಾಗವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರೇನು ದರ್ಶನ್ ಅವರ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ, ಅವ್ರಿಗೂ ಸಹಿತ ಅದೇ ಒಂದು ಸಂದರ್ಭದಲ್ಲಿ ಸಮಯವನ್ನು ನಿಗದಿ ಮಾಡಲಾಗಿದೆ. ಅಂದ್ರೆ 4:30ರ ಸುಮಾರಿಗೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ. ಅದಾದ್ಮೇಲೆ ಅವ್ರನ್ನ ಸಂದರ್ಶಕರ ಕೊಠಡಿಗೆ ಕಳಿಸಲಾಗುತ್ತೆ. ತದನಂತರದಲ್ಲಿ ದರ್ಶನ್ ಅವ್ರನ್ನ ಸಹಿತ ಅವ್ರು ಇರ್ತಕ್ಕಂಥ ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಕರೆತರಲಾಗುತ್ತೆ. ಈ ವೇಳೆ ದರ್ಶನ್ ಅವರು ಪತ್ನಿ ಜೊತೆಗೆ ಮಾತಾಡ್ಲಿಕ್ಕೆ ಅರ್ಧ ಗಂಟೆಗಳ ಕಾಲ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ. ಒಟ್ಟಾರೆಯಾಗಿ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ನಂತರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಕುರಿತಾಗಿ ದರ್ಶನ್ ಅವರು ಪತ್ನಿಯಿಂದ ಮಾಹಿತಿಯನ್ನು ಪಡೆಯತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಪತ್ನಿ ಜೊತೆ 5 ನಿಮಿಷಗಳ ಕಾಲ ಲ್ಯಾಂಡ್ಲೈನ್ ಮೂಲಕ ದರ್ಶನ್ ಅವರು ಮಾತನಾಡಿದ್ರು. ಅಂದ್ರೆ ಜೈಲಿನಲ್ಲಿ ಕೈದಿಗಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತಲ್ಲ, ಅದನ್ನ ಆ ನಿಟ್ಟಿನಲ್ಲಿ ಪತ್ನಿ ಜೊತೆ 5 ನಿಮಿಷಗಳ ಕಾಲ ಮಾತಾಡಿದ್ರು. ಅದೇ ವೇಳೆ ದರ್ಶನ್ ಅವರು ಪತ್ನಿಯನ್ನ ಜೈಲಿಗೆ ಬರೋದಕ್ಕೆ ಹೇಳಿದ್ರು. ಇದೇ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಸಹಿತ ಇವತ್ತು ಬರ್ತಾ ಇದ್ರು. ಒಂದು ಮಾಹಿತಿಯ ಪ್ರಕಾರ ಈಗಾಗಲೇ ಒಟ್ಟು ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಇನ್ನಿಬ್ಬರು ಜೈಲಿಗೆ ದರ್ಶನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಇಬ್ರು ಯಾರು ಅನ್ನುವಂತ ಮಾಹಿತಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಒಂದು ಮಾಹಿತಿಯ ಪ್ರಕಾರ ದರ್ಶನ್ ಅವರ ವಕೀಲರು ಸಹಿತ ವಿಜಯಲಕ್ಷ್ಮಿ ಅವರ ಜೊತೆಗೆ ಬಂದು ದರ್ಶನ್ ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ. ಆರಂಭದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಆಗ್ಲಿಕ್ಕೋಸ್ಕರ ಅರ್ಜಿ ಹಾಕ್ಬೇಕಾ ಅಥವಾ ಬೇಲ್ಗೆ ಅರ್ಜಿ ಹಾಕ್ಬೇಕಾ ಅನ್ನೋ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿದ್ದುಕೊಂಡು ಅರ್ಜಿ ಹಾಕಿ ತದನಂತರದಲ್ಲಿ ಬೇರೆ ಜೈಲಿಗೆ ಶಿಫ್ಟ್ ಆದ್ರೆ ಸೂಕ್ತ. ಒಂದ್ ವೇಳೆ ಇಲ್ಲೇ ಇದ್ಕೊಂಡು ಈ ರೀತಿಯ ಪದೇ ಪದೇ ಬರೋದು ಹೋಗೋದು ಕಷ್ಟ ಆಗುತ್ತೆ. ಹೀಗಾಗಿ ಆರಂಭದಲ್ಲಿ ಜೈಲ್ ಬೇರೆ ಕಡೆ ಅಂದ್ರೆ ನಾನು ಬಳ್ಳಾರಿ ಜೈಲಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಅರ್ಜಿ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್.